ಎಲ್ಲರಿಗೂ ನಮಸ್ಕಾರ. ನಾವು ಇನ್ನೊಂದು ಈಗ ಅಡಿಕೆ ತೋಟದಲ್ಲಿದ್ದೀವಿ. ನೋಡ್ಬೋದು, ಈ ಅಡಿಕೆ ತೋಟದಲ್ಲಿ ಕಂಪ್ಲೀಟ್ ಟ್ರೆಂಚ್ ಮಾಡಿದ್ದಾರೆ. ಈ ಪೂರ್ತಿ ಏನು ಪ್ಲಾಟ್ ಇದೆ ಫುಲ್ ಕೂಡ ಟ್ರೆಂಚ್ ಆಗಿದೆ. ಕಾರಣ ಅಂದರೆ ಸ್ವಲ್ಪ ಎರೆ ಮಣ್ಣು ಬರುತ್ತಿದ್ದು, ಮೇಲ್ಗಡೆ ಅಲ್ಲಿ ನಮ್ಮ ಕೆರೆ ಇದೆ, ಸೀಪೇಜ್ ವಾಟ್ರ್ ಬರುತ್ತಿದ್ದು. ಕಪ್ಪು ಮಣ್ಣಾಗಿರೋದು ಎರೆ ಮಣ್ಣಾಗಿರೋದ್ರಿಂದ ಬೇರುಗಳು ಉಸಿರಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಮಣ್ಣಲ್ಲಿ ನಿಮಗೆ ಗಾಳಿ ಆಡೋದಿಲ್ಲ, ಹಾಗಾಗಿ ಟ್ರೆಂಚನ್ನ ಮಾಡಿದ್ದೀವಿ. ಈ ಥರ ಟ್ರೆಂಚ್ ಮಾಡೋದ್ರಿಂದ ಏನು ಲಾಭ ಅಂದರೆ ಮಣ್ಣಲ್ಲಿ ಗಾಳಿ ಆಡುತ್ತೆ, ಇದರಿಂದ ನಿಮಗೆ ಗಿಡದ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಫಸಲು ಕಟ್ಟುತ್ತೆ. ನಾವು ಕೆಂಪು ಮಣ್ಣಿರ್ಬೋದು, ಕಪ್ಪು ಮಣ್ಣಿರ್ಬೋದು, ಇಂಥ ಮಣ್ಣುಗಳಲ್ಲಿ ಟ್ರೆಂಚನ್ನು ಮಾಡಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಇದರಿಂದ ಜೊತೆಗೆ ನಾವು ಬೇರೆ ಮಣ್ಣುಗಳಿದ್ರು, ಕಲ್ಲು ಮಿಕ್ಸ್ ಮಣ್ಣಿರ್ಬೋದು ಅಥವಾ ಮರಳು ಮಿಕ್ಸ್ ಮಣ್ಣಿರ್ಬೋದು, ಅಲ್ಲೂ ಕೂಡ ನೀವು ಟ್ರೆಂಚ್ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಮಳೆಗಾಲದಲ್ಲಿ ನೀವು ಟ್ರೆಂಚನ್ನು ಓಪನ್ ಮಾಡ್ಕೋಬೋದು, ಬೇಸಿಗೆಯಲ್ಲಿ ಗರಿಗಳನ್ನ ತುಂಬಬಹುದು. ಈ ಟ್ರೆಂಚ್ ಮಾಡೋದು ನಿಮಗೆ ಹೇಳಿದ್ನಲ್ಲ ಲಾಭ, ಕಾಯಿ ಕಟ್ಟತ್ತೆ. ನೀವು ಸಿಂಪಲ್ ಉದಾಹರಣೆ ಏನಂದರೆ, ಈ ಬದಗಳ ಮೇಲೆ ನೋಡಿರ್ಬೋದು, ತೋಟದ ಬದಗಳ ಮೇಲೆ ಅಡಿಕೆ ಮರ ಇರ್ತವೆ, ಅಲ್ಲಿಗೆ ಸರಿಯಾದ ಗೊಬ್ಬರ ಇರಲ್ಲ, ಸರಿಯಾದ ನೀರು ಕೂಡ ಕೊಡೋದಿಲ್ಲ, ಆದರೂ ಕೂಡ ಒಳ್ಳೆ ಫಸಲು ಕಟ್ತಾ ಇರುತ್ತೆ. ಕಾರಣ ಅಂದರೆ ಅಲ್ಲಿ ಮಣ್ಣಲ್ಲಿ ಗಾಳಿ ಆಡ್ತಾ ಇರುತ್ತೆ. ಆ ಗಾಳಿ ಆಡೋದ್ರಿಂದ ಬೇರು ಚೆನ್ನಾಗಿ ಬೆಳೆದು ಆಹಾರನ ಚೆನ್ನಾಗಿ ಅಬ್ಸಾರ್ವ್ ಮಾಡಿಕೊಂಡು ನಿಮಗೆ ಗಿಡದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಫಸಲು ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಡಿಕೆ ತೋಟಕ್ಕೆ ಟ್ರೆಂಚ್ ಅನ್ನೋಂಥದ್ದು ತುಂಬ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಅಡಿಕೆ ತೋಟದಲ್ಲಿ ನಿಮ್ಮ ಅವಶ್ಯಕತೆ ತಕ್ಕಂತೆ ಟ್ರೆಂಚ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ.